ಇನ್ನು ಉನ್ನಾವ್ ಹೈದರಾಬಾದ್ ಬಳಿಕ ಈಗ ತ್ರಿಪುರಾದಲ್ಲಿ 17 ವರ್ಷದ ಯುವತಿಯ ಗ್ಯಾಂಗ್ ರೇಪ್ ಆಗಿದೆ. ಕೊಲೆಯನ್ನ ಕೂಡ ಮಾಡಲಾಗಿರುವಂತದ್ದು ಯುವತಿಯನ್ನ ಬಾಯ್ ಫ್ರೆಂಡ್ ಮತ್ತು ಆತನ ಸ್ನೇಹಿತರಿಂದ ಈ ಒಂದು ಕೃತ್ಯ ನಡೆದಿರುವಂತದ್ದು. ಎಷ್ಟೊಂದು ಘಟನೆಗಳು ನಡೀತಾ ಇದಾವೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಈ ರೀತಿಯಾದಂತಹ ಆರೋಪಿಗಳನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವ ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೈದರಾಬಾದ್ ನಲ್ಲಿ ಆದಂತ ಘಟನೆ ಆದ್ಮೇಲೆ, ಎನ್ಕೌಂಟರ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಭಯ ನಿರ್ಮಾಣವಾಗಿದೆ ಅಂತ ಅನ್ಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ಇದೇ ರೀತಿಯಾದಂತಹ ಘಟನೆ ತ್ರಿಪುರಾದಲ್ಲಿ ನಡೆದಿರುವಂತದ್ದು. ಎಂತೆಂತ ಪಾಪಿಗಳಿದ್ದಾರೆ ನೀವೇ ನೋಡಿ. 90% ಸುಟ್ಟು ಹೋಗಿದೆ ಯುವತಿಯ ದೇಹ. ಸಾಮೂಹಿಕವಾಗಿ ಅತ್ಯಾಚಾರವನ್ನ ಎಸಗಲಾಗಿರುವಂತದ್ದು. ಬಳಿಕ ಯುವತಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ದುಷ್ಕರ್ಮಿಗಳು. ಆಲ್ರೆಡಿ 90% ಸುಟ್ಟು ಹೋಗಿದೆ ಯುವತಿ. ಆಕೆ ಇಂದು ಸಾವನ್ನಪ್ಪಿರುವಂತದ್ದು. ಇನ್ಯಾವ ರೀತಿಯಾಗಿ ಶಿಕ್ಷೆಯನ್ನ ಕೊಡಬೇಕು? ಸಾಕಷ್ಟು ಜನ ಈಗ ಮಾನವ ಹಕ್ಕುಗಳ ಆಯೋಗದವರೆಲ್ಲರೂ ಕೂಡ ಬಂದು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಹೈದರಾಬಾದ್ ನಲ್ಲಿ. ನಿಮ್ಗೂ ಕೂಡ ಗೊತ್ತಿದೆ ಎನ್ಕೌಂಟರ್ ಅನ್ನ ಮಾಡಲಾಗಿದೆ ಅಂತ. ಆದ್ರೆ ಅದೇ ಉನ್ನಾವಲ್ಲಿ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಒಬ್ರು ಮಾನವ ಹಕ್ಕು ಆಯೋಗದ ಸದಸ್ಯರು ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡಲಿಲ್ಲ. ಈಗ ತ್ರಿಪುರಾದಲ್ಲಿ ನಡೆದಿದೆ, ಇದ್ರ ಬಗ್ಗೆ ಮಾತ್ರ ಯಾರು ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಆದ್ರೆ ಎನ್ಕೌಂಟರ್ ಮಾಡಿದ್ರೆ ತಪ್ಪು, ಅದು ತಪ್ಪು, ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಎನ್ಕೌಂಟರ್ ಮಾಡಿದ್ಮೇಲೂ ಕೂಡ ಭಯ ಬರ್ತಾ ಇಲ್ಲ ಅಂದ್ರೆ ಇನ್ಯಾವ ರೀತಿಯಾಗಿ ಪಾಠವನ್ನ ಕಲಿಸ್ಬೇಕು ಇಂಥ ಪಾಪಿಗಳಿಗೆ ಅನ್ನೋದನ್ನ ನಾವೆಲ್ಲ ಡಿಸೈಡ್ ಮಾಡಬೇಕಾಗಿರುವಂತದ್ದು. ಜಡ್ಜ್ಗಳು ಇದಕ್ಕೆ ಕಾನೂನಿನಲ್ಲಿ ಮಾರ್ಪಾಡು ಆಗೋವರೆಗೂ ಈ ರೀತಿಯಾದಂತಹ ಘಟನೆಗಳು ಮುಂದುವರಿತಾನೆ ಇರ್ತವೆ. ಇವೆಷ್ಟು ಇವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಈಗ ಸ್ಯಾಂಡಲ್ವುಡ್ ಪಾಳೆಗಾರ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಮೊದಲ